ಕರ್ನಾಟಕದಲ್ಲಿ ಭಾಳ ಬುದ್ಧಿವಂತ ಇಂಜಿನಿಯರ್ಗಳು ಕಾಂಟ್ರಾಕ್ಟ್ದಾರ್ಗಳು ಇರೋದ್ರಿಂದ ಇಂಥ ಚರಂಡಿಯನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇದು 1 ಕಿಲೋಮೀಟ್ರಿಂದ ಲಿಂಗಸೂರಲ್ಲಿ ಬರುವಂಥ ಚರಂಡಿ ಅಲ್ಲಿನ್ನೂ ಕೂಡ ಮಾಡ್ತಾನೆ ಇದ್ದಾರೆ. ನೋಡಿ, ಸಂಪೂರ್ಣವಾಗಿ ಇಲ್ಲಿ ನೋಡಬೇಕಾದಂಥ ವಿಷಯ ಮುಂದಕ್ಕೆ ತೋರಿಸಿ. ಈ ಕಡೆ ಅಲ್ಲಿಂದ ನೀರು ಚರಂಡಿ ನೀರು ಬಂದರೆ ಎಲ್ಲಿಗೆ ಹೋಗಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಕಾಂಟ್ರಾಕ್ಟ್ದಾರ್ಗೂ ಗೊತ್ತಿಲ್ಲ, ಏನೂ ಇಲ್ಲ. ಅವನು ಇಲ್ಲಿವರೆಗೂ ಇದನ್ನು ಮಾಡ್ದ, ಅನುದಾನ ತಗೊಂಡ, ಚರಂಡಿ ಬಾಕ್ಸ್ ಹಾಕ್ದ, ಒಂದು ಚರಂಡಿ ಇಟ್ಬಿಟ್ಟು ಇಲ್ಲಿ ಕ್ಲೋಸ್ ಕೂಡ ಮಾಡಿಬಿಟ್ಟಿದ್ದಾನೆ. ಮುಂದಕ್ಕೆ ಹೋಗಬೇಕು ಬೇಡವೋ ನೀರೇ ಕನ್ಫ್ಯೂಷನ್ ಆಗಿಬಿಡ್ಬೇಕು. ಚರಂಡಿ ನೀರಾದರೂ ಕನ್ಫ್ಯೂಷನ್ ಆಗಬೇಕು, ಮಳೆ ನೀರಾದರೂ ಕನ್ಫ್ಯೂಷನ್ ಆಗಬೇಕು, ಎಲ್ಲೋಗಬೇಕು ಅಂತ. ಇಂಥ ಕಾಂಟ್ರಾಕ್ಟ್ದಾರ್ಗಳು, ಇಂಥ ಬುದ್ಧಿವಂತ ಇಂಜಿನಿಯರ್ಗಳು ಇರೋದ್ರಿಂದನೇ ನಮ್ಮ ದೇಶ ಇಷ್ಟು ಸಂಪೂರ್ಣವಾಗಿ ಉದ್ಧಾರ ಆಗ್ತಾ ಇರೋದು. ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇರುವಂಥ ರಾಜಕಾರಣಿಗಳು. ಬನ್ನಿ ಸರ್, ಇಲ್ಲಿವರೆಗೆ ನೋಡಿ, ಇಲ್ಲಿವರೆಗೂ ಚರಂಡಿ ನಿರ್ಮಾಣ ಮಾಡಿದ್ದಾರೆ. ಅವನು ಇಲ್ಲೆಲ್ಲ ಒಂದೊಂದು ಬಾಕ್ಸ್ ಓಪನ್ ಮಾಡಿದ್ದಾನೆ. ಇಲ್ಲಿಂದ ನೀರು ಉಕ್ಕಿ ಬರಲಿ ಅಂತಲೇ ಓಪನ್ ಮಾಡಿರ್ಬೋದು ಅನ್ಸುತ್ತೆ. ಇವನ್ನೆಲ್ಲ ಅಲ್ಲಲ್ಲೇ ಒಂದೊಂದು ಬಾಕ್ಸ್ಗಳನ್ನ ಓಪನ್ ಮಾಡಿದ್ದಾನೆ. ಇದು ಪಾದಾಚಾರಿ ಮಾರ್ಗ ಕೂಡ ಆಗ್ಬೋದು. ಆದರೆ ಇಂಥ ಅವ್ಯವಸ್ಥೆಗೆ ನಮ್ಮ ಬೇಜವಾಬ್ದಾರಿ ಸರ್ಕಾರ, ಬೇಜವಾಬ್ದಾರಿ ರಾಜಕಾರಣಿಗಳು, ಲಂಚ ಹೊಡಿತಾ ಇರುವಂಥ ಕಾಂಟ್ರಾಕ್ಟ್ದಾರ್ಗಳು, ಲೂಟಿಕೋರು, ಅಧಿಕಾರಿ ವರ್ಗ, ಇವರು ಮುಖ್ಯವಾಗಿ ಇದಕ್ಕೆ ಕಾರಣ.